ತಂಡ ಕರಿನ 2 ವರ್ಷ ಪ್ರಾರಂಭ ಮತ್ತಿನಲ್ಲಿ ಕಿನ್ಯ ಸಂಸ್ಥೆ ರಾಷ್ಟ್ರೀಯ ಚಿಂತನೆ ಏಟೊಟ್ಟಿಗೂ ಪರಿಸರ ಒಕ್ಕ ಮಹಿಳಾ ಸಬಲೀಕರಣ ಒಕ್ಕ ಕೌಶಲ್ಯ ಅಭಿವೃದ್ಧಿ ಇನಿ ಬೇರೆ ಬೇರೆ ದೃಷ್ಟಿಕೋನವನ್ನು ತುಂಬುವುದೇ ಒಂದು ಇನ್ನು ಸನ್ಮಾನ್ಯ ನರೇಂದ್ರ ಮೋದಿಯನ್ನ ಆತ್ಮನಿರ್ಭರ ಭಾರತವನ್ನ ಆ ಆತ್ಮನಿರ್ಭರ ಭಾರತವು ಸಾಕಾರ ಹೊರಬಂತ ನೆಲೆಗಟ್ಟಿಗೆ ಒಂದು ಕಿನ್ಯ ಯೋಜನೆ ಪುಟ್ಟಿನ ಸಂಸ್ಥೆ ಸುಧಾಮ ಫೌಂಡೇಶನ್ ಇನ್ನು ಸುಧಾಮ ಫೌಂಡೇಶನ್ ಅಂತ ಹೆಚ್ಚಿನ ಕಡೆ ಮುಗಿಲ್ಲ ಗೊತ್ತಪ್ಪ ಅಂದ್ರೆ ಬೇಗ ಈಗ 2 ವರ್ಷಗಳು ಬೇರೆ ಬೇರೆ ಕಾರ್ಯಕ್ರಮ ಬಂದಂಗಲ್ಲ ಒಂದು ಸಾರ್ವಜನಿಕ ವೈದ್ಯನ ಕಾರ್ಯಕ್ರಮವನ್ನು ಈಗ ಮಟ್ಟ ಮಾಡ್ತಿದ್ದಾರೆ ಇನ್ನು ಸುಧಾಮ ಫೌಂಡೇಶನ್ ಬಂದದಾದ ಅಂತ ಕೆಲವರು ಹೆಚ್ಚಿನ ಕೆಲವು ಸರಿ ಪ್ರಶ್ನೆ ಮಾಡ್ಕೊಂಡೆಲ್ಲ ತೋತಾರೆ ಇನ್ನು ಸುಧಾಮ ಭಟ್ಟ ನಮಗೆ ಮಾತಾಡಲು ಗೊತ್ತುಂಟು ಕುಚೇಲಿ ಶ್ರೀಕೃಷ್ಣನ ಪರಮಾತ್ಮೆ ಕುಚೇಲಿ ಇನ್ನು ಸುಧಾಮ ಫೌಂಡೇಶನ್ ಒಂದು ಕುಚೇಲನ ರೀತಿಗೆ ಇನ್ನು ತುಂಬ ಜನ ಶ್ರೀಕೃಷ್ಣನಗರ ವೇದಿಕೆಗಳಿವೆ ಅಂತಿನ ಶ್ರೀಕೃಷ್ಣನಗರ ಸಾಂಗತ್ಯಗಳು ಇನ್ನು ಸಮಾಜದ ಒಂದು ದುಂಬುಗನಪಿನ ಸಮಾಜದ ಯುವತಿಯರಿಗೆ ಅಂತೆಯೇ ಸ್ವಾವಲಂಬನೆಯ ಬದುಕುಗಳಿಗೆ ಒಂದು ಹೊಸ ಬದುಕದ ಪರಿಚಯ ಮಾಡ್ಕೊಂಡ ಬೇರೆನೆ ಇಂಕಲ ಒಂದು ಕಿನ್ಯ ಸಂಸ್ಥೆ ಮಾಡ್ಕೊಂಡು ನಮ್ಮ ದೇಶವನ್ನು ಸುಮಾರು 182 ವರ್ಷಗಳ ಕಾಲ ಏನು ತಾಕತ್ತಿಲ್ಲ ಅಂತ ಹೇಳಿ ಕಲೆ ತಗ್ಗಿಸುವಂತೆ ಮಾಡಿದಂಥ ದೇಶ ಅದು ಇಂಗ್ಲೆಂಡ್. ಆದರೆ ಅಲ್ಲಿ ಹೋಗಿ ಭಾರತ ಏನು ಅಂತ ತೋರಿಸುವಂಥ ಕೆಲಸ ಮಾಡಿದಂಥ ಹಂಸರಾಜ್ ಛತ್ರಿಗೆ ಅಲ್ಲಿಯ ಪ್ರಿನ್ಸ್ ಅವರು ಒಂದು ಅತ್ಯುತ್ತಮವಾದಂಥ ಒಂದು ಗೌರವದ ಪ್ರಶಸ್ತಿಯನ್ನು ಹಂಸರಾಜ್ ಛತ್ರಿಗೆ ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ಒಂದು ಮಾತನಾಡಿ ಜೈ ಶ್ರೀಕೃಷ್ಣ ಸುಧಾಮ ವೆಲ್ಫೇರ್ ಫೌಂಡೇಶನ್ ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಹೆಸರು ಬಂತು ಅಂತ ಕೇಳಿದರೆ ಶ್ರೀಕೃಷ್ಣ ಮತ್ತು ಸುಧಾಮರ ಮಧ್ಯದಲ್ಲಿದ್ದಂಥ ಸಂಬಂಧ. ನಮ್ಮ ದೇಶ ಅದು ಶ್ರೀರಾಮ ಮತ್ತು ಅವರ ಚಿಂತನೆಯ ದೇಶ. ಯಾವಾಗಲೂ ಒಂದು ದಿನ ನನ್ನ ಬಾಲ್ಯ ಸ್ನೇಹಿತ ಸುಧಾಮ ಸಿಕ್ಕಿದ ದಾರಿ ಹೋಗಬೇಕಾದ್ರೆ. ಸುಧಾಮನ ಬಾರಿ ಅಂಜಿಕೆಯಿಂದ ಒಂದು ನಾನೇನೋ ಒಂದು ಹಳೆ ಒಂದು ಸಣ್ಣ ಪುಟ್ಟ ಒಂದು ಮನೆಯಲ್ಲಿ ಮಾರ್ಗದರ್ಶನ ಮಾಡುವಂಥ ಸ್ಥಿತಿಯಲ್ಲಿದ್ದಾನೆ. ಅವನ ನನ್ನ ಪರಿಚಯ ಮಾಡಿಸ್ಕೊಳ್ತಾನ, ಗುರುತು ಸಿಗುತ್ತೆ ಅವನಿಗೆ. ಆದರೆ ಕೃಷ್ಣನಿಗೆ ಏಕೇನೋ ಅವನು ಗುರುತಿಸಿ ಅವನನ್ನು ಅಪ್ಪಿಕೊಂಡ. ಅದಾದ್ಮೇಲೆ ಅವನನ್ನು ಕೂತುಕೊಳಿಸಿಕೊಂಡು ಅವನ ಪಾದ ಪೂಜೆಯನ್ನು ಮಾಡ. ಅದಾದ್ಮೇಲೆ ಹಳ್ಳಿಯ ಜನ ಮಕ್ಕಳಲ್ಲಿದ್ದಾಗ ಕೇಳ್ತಾರಲ್ಲ, ನೀನೇನು ತಂದಿದ್ಯಾ ಏನು ತಂದಿದ್ಯಾ? ಇವರ ಇದರಲ್ಲಿ ಅವಲಕ್ಕಿ ಅಂದರೆ ಕೃಷ್ಣನಿಗೆ ಕೊಡೋದು ಹೇಗೆ, ಕೊಡೋದು ಹೇಗೆ ಅಂತ ಅವನಿಗೆ ಅನಿಸಿದ್ದಾನೆ. ಆಗ ಇವನ ಚೀಲದಲ್ಲಿದ್ದಂಥ ಅವಲಕ್ಕಿಯನ್ನು ಅವನೇ ತೆಗೆದು ಶ್ರೀಕೃಷ್ಣ ತಿಂದ. ಇದರ ಇನ್ನೊಂದು ಮುಖ ಏನು ಅಂತ ಕೇಳಿದರೆ, ನಾನು ಯಾವುದೇ ಸ್ಥಾನಕ್ಕೆ ಮೇಲಕ್ಕೆ ಹೋದರೂ ಕೂಡ ಸರ್ವಸಾಮಾನ್ಯನ ನೆನಪಿರುತ್ತಾ, ಸರ್ವಸಾಮಾನ್ಯನಿಗೋಸ್ಕರ ನಮ್ಮ ಬದುಕಿರುತ್ತಾ. ಸಂಘದ ಹಿರಿಯರು ಆಮೇಲೆ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿದ್ದಂಥ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಅಂತ್ಯೋದಯ ಅಂತ ಹೇಳ್ತಾ ಇದ್ದಾರೆ. ಈ ದೇಶವನ್ನು ಎತ್ತರಕ್ಕೆ ಏರಿದೆ ಇದು ಅಂತ ಹೇಳಲು ಸಾಧನೆ ಯಾವುದು ಅಂತ ಕೇಳಿದರೆ ನಾನು ಬಂದ ವ್ಯವಸ್ಥೆ ಇವತ್ತಿನ ರೀತಿಯಲ್ಲಿ ಒಂದು ಬೆಳಕು, ನೀರು, ಅವನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಅದು ಸಿಕ್ಕಿದರೆ ಆವಾಗ ನಮ್ಮ ದೇಶ ಎತ್ತರಕ್ಕೆ ಏರಿದೆ ಅಂತ ಅರ್ಥ. ಯೋಚನೆ ಮಾಡಿದೆ ಅಂತ ಅಂದ್ಕೊಳ್ತೇನೆ ನಾನು. ಅದಕ್ಕೋಸ್ಕರ ಕೃಷ್ಣ ಮತ್ತು ಸುಧಾಮರ ರೀತಿಯಲ್ಲಿ ಸರ್ವಸಾಮಾನ್ಯರ ತಕ್ಕ ಹೋಗಿ ಸರ್ವಸಾಮಾನ್ಯರ ಬದುಕನ್ನು ಹಸನಗೊಳಿಸುವುದು ಹೇಗೆ ಅಂತ ಹೇಳುವಂಥ ರೀತಿಯಲ್ಲಿ ಇದು ಯೋಚನೆ ಮಾಡಿ ಒಂದಷ್ಟು ಕಾರ್ಯಕ್ರಮಗಳನ್ನು ಅಂಥದ್ದನ್ನು ಕೂಡ ಮಾಡ್ತಾ ಬಂದರು. ತುಂಬ ಸಂತೋಷವು. ವಿವೇಕಾನಂದರು ಯುವಕ, 39 ವರ್ಷ ಬದುಕಿದ್ದಷ್ಟೇ. ಅದೇ ಇಡೀ ದೇಶದ ಒಂದು ಶಕ್ತಿಪುಂಜ ಅಂದರೆ ಅದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ದೇವರನ್ನು ಹುಡುಕಿಕೊಂಡು ಹೋದವರು. ತುಂಬ ಜನ ಹೇಳ್ತಾರೆ ದೇವರು ಅಂತ. ಇವತ್ತಿನ ಕೆಲವು ಜನ ವಿದ್ಯಾವಂತರಾಗಿ ಅವರು ಹಾಗೆ ದೇವರು ಅಂತ ಹೇಳಿದ್ರೆ ಇದಾನ ಅಂತ. ಅದಕ್ಕೋಸ್ಕರ ತುಂಬ ಜನ ಕೇಳಿದ್ರು ದೇವರು ಇದ್ದಾನೆ ಅಂತ ಹೇಳಿ ತೋರಿಸ್ತೀರಾ
ಅವರು ಸುಬ್ರಹ್ಮಣ್ಯಲ್ಲ, ಅವ ವಿಜ್ಞಾನಿಯಾಗಿ ತೋರಿಸ್ತೀರಾ ಅಂತ ಹೇಳಿದ್ರು. ಯಾರಿಗೂ ತೋರಿಸಲಿಕ್ಕಾಗಲಿಲ್ಲ, ಅದೆಲ್ಲ ಹುಚ್ಚು, ಹಾಗೆಲ್ಲ ಆಗೋದಿಲ್ಲ ಅಂತ ಹೇಳಿದರು. ಕೊನೆಗೆ ಒಬ್ಬ ಅನ್ಪಡ್ ಇವತ್ತಿನ ದೃಷ್ಟಿಯಲ್ಲಿ, ಅಂದರೆ ಯಾವುದೇ ನಮ್ಮ ಶಾಲೆಯ ಸರ್ಟಿಫಿಕೇಟ್ ಸಿಗದಂಥ ಒಬ್ಬ ವ್ಯಕ್ತಿ ಒಂದು ಕಾಳಿಯ ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದಂಥವನ ಹತ್ತಿರಕ್ಕೆ ಹೋಗು ಅಂತ ಹೇಳಿದ್ರು. ಹಾಗೆ ಬಂದಿದ್ದೆ. ಹಾಗೆ ಅಲ್ಲಿ ಹೋಗಿ ಈ ಪ್ರಶ್ನೆಯನ್ನು ಪುನಃ ಅವರಿಗೆ ಕೇಳಿದೆ. ದೇವರನ್ನು ನೋಡಿದ್ದು ಅಂತ ಹಾಗೆ ನೋಡ್ತಲ್ಲ, ನಿನ್ನನ್ನು ನೋಡುವುದಕ್ಕಿಂತ ಹೆಚ್ಚು ಸ್ಫುಟವಾಗಿ ನಾನು ದೇವರನ್ನು ನೋಡ್ತಾ ಇದ್ದೇನೆ ಅಂತ ಹೇಳಿ ಅವರಿಗೆ ದೇವರು ಏನು ಅಂತ ಹೇಳುವುದನ್ನು ಸ್ಪರ್ಶದ ಮುಖಾಂತರ ತೋರಿಸಿದರು. ಜೀವನದ ಉದ್ದೇಶ ಏನು ಅದನ್ನು ರಾಮಕೃಷ್ಣ ಪರಮಹಂಸರು ಹೇಳಿದರು. ಎಲ್ಲೋ ನಾನಿದ್ದೇನೆ ಒಂದಷ್ಟು ಮಠಗಳನ್ನು ಮಾತ್ರ ಮಾಡಿಕೊಳ್ಳುವುದಲ್ಲ, ನಿನ್ನ ಉದ್ದೇಶ ಭಾರತದ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಜಗತ್ತಿಗೆ ಕೊಡಬೇಕು. ಆ ಸಂದೇಶ ರಾಮಕೃಷ್ಣ ಪರಮಹಂಸರಿಂದ ಅವರಿಗೆ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರು ಹುಡುಕ್ತಾ ಹುಡುಕ್ತಾ ಹೋಗಿ ಕೊನೆಗೆ ವಿವೇಕಾನಂದ ಆ ಬಂಡೆಯಲ್ಲಿ ಧ್ಯಾನ ಮಾಡಿ ಉಳಿದವರ ರಾಜನ ಸಹಕಾರ ಜೊತೆಯಲ್ಲಿ ಅಮೆರಿಕಕ್ಕೆ ಹೋದರು. ಅಮೆರಿಕ ಹೋಗಿ ಆದ ಮೇಲೆ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್, ಸರ್ವಧರ್ಮ ಸಮ್ಮೇಳನ ಅಲ್ಲ. ನಾವು ತುಂಬ ತಪ್ಪಾಗಿ ಪುಸ್ತಕ ಇರ್ತದೆ, ಒಂದು ಪದ್ಧತಿ ಇರುತ್ತೆ. ಧರ್ಮಕ್ಕಿಲ್ಲ, ಧರ್ಮ ಯಾವುದೋ ಒಂದು ಸಣ್ಣ ಗುಂಪಲ್ಲ, ಜಗತ್ತಿಗೆ ಒಳ್ಳೆಯದು ಮಾಡು. ಅದಕ್ಕೋಸ್ಕರ ಹಿಂದೂ ಧರ್ಮ ಅಂದರೆ ಏನು ಅಂತ ಸುಪ್ರೀಂ ಕೋರ್ಟ್ನಲ್ಲಿ 2-3 ಜನ ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ಸರ್ತಿಯಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ ಬೇರೆ ಬೇರೆಯವರು ಇದ್ದವರು. ಅದು ಜೀವನದ ಒಂದು ಪದ್ಧತಿ. ಅದಕ್ಕೋಸ್ಕರ ಅಂಥ ಜೀವನದ ಪದ್ಧತಿ ಇಟ್ಟುಕೊಂಡು ಅಮೆರಿಕಕ್ಕೆ ಹೋಗಿರುವುದು. ಅವರ ಪರಂಪರೆಗೆ ನಾನು ಸೇರಿದ, ನಮ್ಮನ್ನು ನಾವು ಹಾಗೆ ಗುರುತು ಮಾಡಿಕೊಳ್ಳಬೇಕು. ಒಂದು ಪದ್ಧತಿ ನಮ್ಮಲ್ಲಿ, ಆ ದೇವರ ಅಂಶ ಅಂತ ಹೇಳಿದ್ರೆ ಒಂದು ಪದ್ಧತಿ ಇದೆ. ನಾವು ನಡ್ಕೊಂಡು ಹೋಗಬೇಕಾದ್ರೆ ಯಾರಿಗೂ ಕಾಲನ್ನು ಏನಾದರೂ ನಮ್ಮ ಕಾಲು ಗುಟ್ಟಿತ್ತು, ತಕ್ಷಣ ರಿಯಾಕ್ಷನ್, ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತಾರೆ. ಯೋಚನೆ ಮಾಡ್ತಾರೆ, ಕೂಡಲೇ ಒಂದ್ಸಲ ಮುಟ್ಟಿ ನಮಸ್ಕಾರ. ಯಾಕೆ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಹೇಳಿದರೆ, ನಾನು ತಿಳಿದಿರುವಂಥದ್ದು ನಿನ್ನಲ್ಲಿರುವಂಥ ದೇವರಿಗೆ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಹೇಳಿದೆ, ನನ್ನ ದೇವರಿಗೆ ನಿನ್ನಲ್ಲಿರುವುದು, ಅದಕ್ಕೋಸ್ಕರ ನನ್ನ ದೇವರಿಗೆ ನಾನು ತಿಳಿದೆ. ಅದಕ್ಕೋಸ್ಕರ ಎಂಥ ಒಂದು ದೊಡ್ಡ ಆಧ್ಯಾತ್ಮಿಕ ಚಿಂತನೆ ನೋಡಿ ನಮ್ಮಲ್ಲಿ. ಅದನ್ನು ಅಮೆರಿಕದಲ್ಲಿ ಹೇಳಿದಂಥ ಮಹಾಪುರುಷ ಅದು ಸ್ವಾಮಿ ವಿವೇಕಾನಂದ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರ ಚಿಂತನೆ ಜಗತ್ತಿಗೆ ಒಂದು ಹೊಸ ಬೆಳಕನ್ನು ಕೊಟ್ಟಿದೆ, ಜಗತ್ತಿಗೆ ಒಂದು ಹೊಸ ಬೆಳಕನ್ನು ಕೊಟ್ಟಿದೆ ಅಂತ ಸ್ವಾಮಿ ವಿವೇಕಾನಂದರು. ಅದಾದಮೇಲೆ ಜನರ ವಿಪರೀತ ಒತ್ತಡ, ನಮ್ಮನೇಲಿ ಇರಬೇಕು ಅಂತ. ಆಮೇಲೆ ಯಾರೊಬ್ಬರು ತಾಯಿ ಅವರನ್ನು ಕರ್ಕೊಂಡೋದ್ರು 9ನೇ ಮಹಡಿಯಲ್ಲಿ ಅವರಿಗೆ ವ್ಯವಸ್ಥೆ, ಮಹಡಿಗೆ ಕರ್ಕೊಂಡೋದ್ರು, ಅದು ತೋರಿಸಿದ್ರು. ಅಲ್ಲಿ ಹಾಸಿಗೆ ಹೂವಿನ ಹಾಸಿಗೆ. ಅದಾದ್ಮೇಲೆ ಅವರು ಹೋದರು, ಆ ಮಂದಿರದಲ್ಲಿ ಇಟ್ಟಿಗೆ ಹತ್ತಿರ ಹೋಗಿ ಹತ್ತಿಬಿಟ್ಟು. ಯಾಕೆ ಹತ್ತದಂತ ಕೇಳಿದರೆ, ನನ್ನ ದೇಶದ ಬಡವರು, ಕಷ್ಟದಲ್ಲಿರುವುದು, ದುಃಖಿತರು, ರೋಗಿಗಳು, ಅವರ ಸ್ಥಿತಿಯನ್ನು ಅನೇಕದ ಸ್ಥಿತಿ ಈಗ ಏನೇನು ಅದನ್ನು ನಾನು ಮಾಡಬೇಕಾದಂಥ ಒಂದು ಶಪಥ ತೋರಿಸಿದ್ದಾರೆ. ಜೊತೆಗಳಿದ್ದಾರೆ, ಅವರ ನೋವನ್ನು ನಿವಾರಿಸುವುದು ಹೇಗೆ ಅಂತ ಹೇಳುವಂಥ ಯೋಚನೆ ಮಾಡಿದ್ರು. ಶ್ರೇಷ್ಠತೆಗೋಸ್ಕರ, ಆ ಬದುಕಿಗೋಸ್ಕರ, ಅದಕ್ಕೋಸ್ಕರ ಸರ್ವಸಾಮಾನ್ಯರ ಬದುಕನ್ನು ಚೆನ್ನಾಗಿ ಮಾಡುವಂಥದ್ದು ಅದು ಭಾರತದ ಚಿಂತನೆ. ಹೀಗೆ ಒಂದು ಆತ್ಮ ಇದ್ದಾರೆ, ಎಲ್ಲ ದೇಶಗಳಿಗೂ ಒಂದು ಆತ್ಮ ಇದೆ. ಶಸ್ತ್ರಾಸ್ತ್ರ ಮಾಡುವುದೇ ಆತ್ಮ. ಇಂಗ್ಲೆಂಡ್ನವರಿಗೆ ಅವರಿಗೆ ವ್ಯಾಪಾರದಲ್ಲೇ ಆತ್ಮ. ಚೀನಾದವರಿಗೆ ಸಾಮ್ರಾಜ್ಯಶಾಹಿಗಳು, ಅವರು ಸಾಮ್ರಾಜ್ಯ ವಿಸ್ತಾರ ಮಾಡಬೇಕು. ಈಗ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಇದ್ದಾರೆ. ಭಾರತಕ್ಕೆ ಅದರ ಆತ್ಮ ಯಾವುದು, ಅದರ ಪ್ರಾಣ ಯಾವುದು, ಅದರ ರುಚಿ ಯಾವುದು ಅಂತ ಹೇಳಿದರೆ ಅವರು ಹೇಳಿದ್ರು ಧರ್ಮ ಪ್ರಾಣ ಭಾರತ. ಭಾರತದ ಆತ್ಮ ಅದು ಧರ್ಮದಲ್ಲಿ ಇರುವುದು ಅಂತ. ಧರ್ಮವನ್ನು ವಿಶ್ಲೇಷಣೆ ಏನು ಮಾಡಿದ್ರು ಅವರು? ಮತ್ತೆ ನೆನಪಿಟ್ಕೊಳ್ಳಿ, ಯಾವುದು ಆ ದೇವರು ಈ ದೇವರನ್ನು ಪೂಜೆ ಮಾಡಿದ್ರು ಅಂತ ಹೇಳಿದರೆ, ಧರ್ಮ ಅಂದರೆ ತ್ಯಾಗ ಮತ್ತು ಸೇವೆ. ತ್ಯಾಗ ಮತ್ತು ಸೇವೆ ಮಾಡಿದರೆ ದೇವರ ಪೂಜೆ.
ದೇವಕಾರ್ಯ ನೀವು ಮಾಡಬೇಕು ಅಂತ ಆದರೆ ನೀವು ತ್ಯಾಗ ಮಾಡಬೇಕು. ಇಲ್ಲಿದ್ದಂಥವರು ಪುಣ್ಯ ಆಗಬೇಕು, ಜೊತೆಯಲ್ಲಿರುವಂಥ ಗುಂಪುಗಳಿರ್ಬೋದು, ನೀವೊಂದು ಸಮಯ ಕೊಡಲೇಬೇಕಲ್ಲ. ನಿಮ್ಮ ಸ್ವಂತದಲ್ಲಿ ಬಿಟ್ಟು ಇನ್ಯಾವುದೋ ಜನಗಳಿಗೋಸ್ಕರ ಅಲ್ಲಿದ್ದಂಥ ಊರಿನವರಿಗ ಅಥವಾ ಇನ್ನೊಂದು ಊರಿನವರಿಗ ನೀವು ಸಮಯ ಕೊಡಬೇಕಲ್ಲ. ಆ ಸಮಯದ ದಾನ ಮಾಡ್ತೀರಾ, ಆ ತ್ಯಾಗ ನೀವು ಮಾಡ್ತೀರಾ. ಹಣ ಬಂದಿದೆ, ನಮಗೆ ಹಣವನ್ನೇನಾದ್ರು ಕೊಡ್ತೀರಾ? ಅಷ್ಟೇ ಅಲ್ಲ, ಭಕ್ತಿಯ ಭಾವವೇ ಬೇರೆ. ಕನಕದಾಸನ ಸಂಘ ಅವೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಬೋಳಿ, ಬಡವ, ಕಡು ಬಡವ, ಏನಿಲ್ಲ ಅವನ ಹತ್ರ. ಅವನು ಉಡುಪಿಗೆ ಬಂದಾಗ ಒಂಥರ ಕೃಷ್ಣನ ಆರಾಧನೆ ಮಾಡ್ತಾ ಇದ್ದವನು ಕೃಷ್ಣನನ್ನು ನೋಡಬೇಕು ಅಂತ. ಅದರಲ್ಲಿ 100 ವರ್ಷಗಳಿಂದ ಕೃಷ್ಣನ ಪೂಜೆ ಮಾಡುವಂಥ ಪರಂಪರೆ ಇತ್ತಲ್ಲ, ಅದರಲ್ಲಿ ಅಲ್ಲಿ ಕಲಿಸಿ ಮಾಡಲಿಲ್ಲ, ಹೀಗೆ ಹೇಳಿದಾರಲ್ಲ ಅಂತ. ಆಮೇಲೆ ಮತ್ತೆ ಭಜನೆ ಮಾಡ್ತಾ 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 ದೇವರ ಸಂಕೀರ್ತನೆ ಮಾಡ್ತಾ ಮಾಡ್ತಾ ಎರಡರಲ್ಲಿ ಬಂದ. ಅಲ್ಲಿ ದೇವರ ಪ್ರಾರ್ಥನೆ ಮಾಡಿದ. ತಮಗೆಲ್ಲರಿಗೂ ಗೊತ್ತು, ಕೃಷ್ಣ 100 ವರ್ಷದ ಅಥವಾ 1000 ವರ್ಷದಿಂದ ಆ ಕಡೆ ಮುಖ ಮಾಡಿದ್ದವನು ಈ ಕಡೆ ಮುಖ ತೋರಿಸಿ. ಅವರಿಗೆ ಯಾರು ಮುಖ ತೋರಿಸಲಿಲ್ಲ ಅಂದರೆ ಒಂದು ಸ್ವಚ್ಛವಾದಂಥ ಒಂದು ಭಕ್ತಿಯ ಭಾವಕ್ಕೆ ಅವನು ಕೃಷ್ಣ ತಿಳಿದು ಮಾಡ್ತಾನೆ. ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಎಲ್ಲರಿಗೂ ಗೊತ್ತಿದೆ, ದೇಶದ ಚಿಂತನೆ, ಹಿಂದೂ ಚಿಂತನೆ. ಹಿಂದೂ ಅಂತ ಹೇಳಿದ್ರೆ ಕೆಲವರಿಗೆ ಕೋಮುವಾದ ಅಂತ ಅನ್ನಿಸ್ತಾರೆ. ಇದು ಇಂಗ್ಲೆಂಡ್ನವರು ನಿರ್ಮಾಣ ಮಾಡಿದ್ರು. ಹಿಂದೂ ಅಂತ ಹೇಳುವಂಥದ್ದು ಈ ದೇಶದ ಜನರಲ್ಲಿ ಜಾಗೃತ ಆದರೆ ನಾವು ತಕ್ಷಣ ಈ ದೇಶವನ್ನು ಬಿಟ್ಟು ಹೋಗಬೇಕು. ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ. 2014ನೇ ಇಸ್ವಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಕಾಲ ಮೇಲೆ ನಿಲ್ಲುವಷ್ಟು ಸಂಖ್ಯೆಯಲ್ಲಿ ಅಧಿಕಾರಕ್ಕೆ ಬಂತು. ಎಲ್ಲರೂ ಮಾಡಿದ್ರು. ನಾವು ಸುಳ್ಳು ಎಲ್ಲ ಹೇಳ್ಬಿಡ್ತೇವೆ ನಮ್ಮ ಮಕ್ಕಳಿಗೆ. ಅವರು ಆಕ್ರಮಣ ಮಾಡಿದ್ದು ಯಾಕೆ? ಹಾಗೆ ಸಂಪತ್ತನ್ನು ಲೂಟಿ ಮಾಡಿ ಒಂದು ಸಣ್ಣ ಭಾಗ ಲೂಟಿ ಮಾಡಿ ವಾಪಸ್ ಹೋಗೋದಾಗಿತ್ತಲ್ಲ, ಅವರ ದೇಶಕ್ಕೆ ಹೋಗಲಿಲ್ಲ. ಅವರು ಇಲ್ಲಿ ಅಧಿಕಾರಕ್ಕೋಸ್ಕರ ಅಧಿಕಾರದಲ್ಲಿ ಕೊಟ್ಟು ಅಧಿಕಾರವನ್ನು ಮಾತ್ರ ಮಾಡಿದಲ್ಲ, ಅವರ ಮನಸ್ಸಿನಲ್ಲಿ ಈ ದೇಶವನ್ನು ಮುಸಲ್ಮಾನ, ಈ ದೇಶವನ್ನು ಕ್ರಿಶ್ಚಿಯನ್ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇಲ್ಲಿ ಬೇರೆ 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 ರೀತಿಯ ಲೌಕಿಯಾಗಿ ಈಗ ನಾವು ಹೋಗ್ತಾ ಇದ್ದೇವೆ. ಅದು ಗಜನಿ ಮಹಮ್ಮದನ ಕಾಲದಿಂದ ಲೌಕಿಯಾಗಿ ಹಸರು ಕತ್ತರಿಸೋದು ಆಗದಿಲ್ಲ. ಅಂದರೆ ಈ ದೇಶದ ಜನರ ಶ್ರದ್ಧೆಯ ಭಕ್ತಿಯ ಭಾವವನ್ನು ಭಂಗ ಮಾಡಬೇಕು ಅಂತ ಹೇಳುವಂಥ ಯೋಚನೆಗೆ ಕಣ್ಣು ಇಷ್ಟೊಂದು ಬರ್ತೀವಿ. ಅದಕ್ಕೆ ಒಳ್ಳೆ ಉಪ್ಪು, ಮೆಣಸು, ಖಾರ ಎಲ್ಲ ಬ್ರಿಟಿಷ್ ಹಾಕಿ ನಮ್ಮ ನಂಬಿಕೆಯನ್ನೇ ತೆಗೆದಿತ್ತು. ಮುಸಲ್ಮಾನರು ಶಾರೀರಿಕ ಆಕ್ರಮಣ ಮಾಡಿದರೆ, ಇವರು ಶಾರೀರಿಕ ಆಕ್ರಮಣದ ಜೊತೆಗೆ ಮಾನಸಿಕ ಆಕ್ರಮಣ ಇಂಗ್ಲೆಂಡ್ನ ಜನಗಳು ಮಾಡಿದ್ರು. ಅದಕ್ಕೋಸ್ಕರ ನಾವು ತಲೆದಗ್ಗಿಸಿದ್ದೇವೆ. ನಮಗೆ ಹಿಂದೂ ಹೇಳಿದ ನಾಚಿಕೆ. ನಮಗೆ ಹಿಂದುವಿನಿಂದ ವಿಶಾಲವಾದಂಥ ಇನ್ನೊಂದು ಶಬ್ದ ಜಗತ್ತಿನಲ್ಲಿದೆ. ನಮ್ಮನ್ನು ಆ್ಯಂಟಿ ಸೆಕ್ಯುಲರ್, ಕೋಮುವಾದಿ, ಇದೆಲ್ಲ ಶಬ್ದಕ್ಕೆ ನಾವು ಹೇಳ್ತೀವಿ. ಸತ್ಯನ ಈಗ ನಾವು ದೇವರನ್ನು ಪೂಜೆ ಮಾಡಿ ಯಾರನ್ನು ಪೂಜೆ ಮಾಡಿ? ಬೆಳಿಗ್ಗೆ ಎದ್ದಾಗ ಗಣಪತಿ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವನ ಅಪ್ಪ ಈಶ್ವರ, ಸ್ವಲ್ಪ ಹೊತ್ತಾದ್ಮೇಲೆ ಅವನ ಅಮ್ಮ ಪಾರ್ವತಿ, ದುರ್ಗಾ ಪರಮೇಶ್ವರಿ, ಈ ಎಲ್ಲ ಬೇರೆ ಬೇರೆ ದೇವರು. ಸಾಯಂಕಾಲದೊತ್ತಿಗೆ ನಾನು ದಾರಿಯಲ್ಲಿ ಹೋಗುವಾಗ ಒಂದು ಕಲ್ಲು ಕಂಡ್ರೆ ಕಲ್ಲು ಇರ್ತಿದ್ದೆ, ಒಂದು ಉಳ್ಳಾಂತಿ, ಒಂದು ಪಂಚುದಿ, ಯಾವುದು ಬೇಕಾಗ್ತದೆ. ಕೋಟಿ ಕೋಟಿ ದೇವರು ದೇವತೆಗಳು ನಮಗೆ ಆರಾಧನೆ ಮಾಡಲಿಕ್ಕೆ ಇರ್ತಾರೆ. ನಿಶ್ಚಿತ ಸಮಯ ಇದೆಯಾ? ಮುಸಲ್ಮಾನ 12 ಗಂಟೆಗೆ ಪೂಜೆ ಮಾಡಬೇಕು, ಪಶ್ಚಿಮಕ್ಕೆ ಮುಖ ಮಾಡಿ ಪೂಜೆ ಮಾಡಬೇಕು. ಆ ಕ್ರಿಶ್ಚಿಯನ್ ಆದಿತ್ಯವಾರ 7 ಗಂಟೆ, 9 ಗಂಟೆ. ನಾವು ಹೇಳಿದೆವ? ದಿನ ಹೇಳಿದೆವು ನಾವು? ಇಲ್ಲ. ಸಮಯ ಹೇಳಿದೆವ? ಇಲ್ಲ. ಯಾವ ಕಡೆ ಮುಖ ಮಾಡಬೇಕು ಅಂತ ಹೇಳಿದೆವ? ಇಲ್ಲ. ಯಾವ ಹೆಸರಿನಲ್ಲಿ ಪೂಜೆ ಮಾಡಬೇಕು? ಇಲ್ಲ. ಏನು ಬೇಕಾದ್ರೂ ಮಾಡುವ, ನೀವು ದೇವರ ಆರಾಧನೆ ಮಾಡ ಅಷ್ಟೇ. ವಿಶಾಲವಾದಂಥ ಚಿಂತನೆ ಇನ್ಯಾರ ಹತ್ರ ಆಗಿರ್ತದೆ. ನಾವು ಕೋಮೋದಿ ಆಗ್ತೇವ? ನಾವು ಯಾರಾದ್ರೂ ವಿರೋಧಿಗಳಾಗ್ತೇವ? ಯಾರಾದ್ರೂ ಅಲ್ಲದಲ್ಲಿ ಪೂಜೆ ಮಾಡಿ ಪ್ರಾಮಾಣಿಕವಾಗಿ ಮಾಡಿ. ಯಾರೋ ಯೇಸುವನ್ನು ಪೂಜೆ ಮಾಡ್ತಾನೆ, ಮಾಡಿ. ನಮಗೇನು ಆಗ್ತದೆ? ನಮ್ಮ ಹತ್ರನೇ ಕೋಟಿ ಕೋಟಿ ದೇವರು. ಸ್ವಾತಂತ್ರ್ಯ ಸಿಗೋ ಸಂದರ್ಭ 33 ಕೋಟಿ ದೇವತೆಗಳು. ಈಗ ಲೆಕ್ಕ ಮಾಡಿದರೆ ಒಂದು 120, 130 ಕೋಟಿ ಜನ ದೇವರುಗಳು ಇರ್ಬೋದು. ನಮಗೆ ಏನು ಸಮಸ್ಯೆ ಇಲ್ಲ. ನಮಗೆ ದೇವರ ಹೆಸರಿನಲ್ಲಿ ಸಮಸ್ಯೆ ಇಲ್ಲ. ಅಂಥ ವಿಶೇಷವಾದಂಥ
ದೇಶ ಭಾರತ ಇದು ಬದುಕಬೇಕು. ಯಾಕೆ ಬದುಕಬೇಕು ಅಂತ ಹೇಳಿದ್ರೆ ಇವತ್ತೆಲ್ಲ ಗಲಾಟೆಗಳು, ಗೊಂದಲಗಳು, ಯುದ್ಧಗಳು ಇದೆಲ್ಲ ಇಂಥದ್ದು ನಡ್ಕೊಂಡಿದೆ. ಇದನ್ನು ಸಮಾಧಾನ ಮಾಡ್ತಾರೆ. ಈಗ ನಮ್ಮ ಆ್ಯಕ್ಷನ್ ಇಲ್ಲ, ನಾವು ಮಾಡಿವ ಇನ್ನೇನದು ದೊಡ್ಡ ಸಂಗತಿ ಅಂತ ಯೋಚನೆ ಮಾಡುವುದು ನಾವು. ಅದಕ್ಕೋಸ್ಕರ ಹಿಂದೂ ಸಮಾಜ ಉಳಿಬೇಕು, ಜಗತ್ತಿನ ಹಿತಕ್ಕೋಸ್ಕರ. ನಿಮ್ಮ ಮನೆಯಲ್ಲಿ ಒಂದು ಬರ್ತಾರೆ, ಅದರಲ್ಲಿ ಪ್ರಸಾದ ಇರುತ್ತೆ. ಮನೆ ಯಜಮಾನತಿ ಮಕ್ಕಳು ಬನ್ನಿ, ಆ ಭಟ್ರಲ್ಲಿ ನೀವು ಮಾಡಿದ ಪೂಜೆಯಿಂದ ದೇವರಿಗೆ ಸಂತೃಪ್ತಿಯಾಗಿದೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ. ಮೊದಲನೇ ವಾಕ್ಯ. ಎರಡನೇದಾಗಲಿ ನಿಮ್ಮ ಕುಟುಂಬದವರಿಗೆ ಒಳ್ಳೆಯದಾಗಲಿ. ಅದಾದಮೇಲೆ ಮೂರನೇ ವಾಕ್ಯ, ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿಗಳಿಗೆ, ಹಸು ಇರುವುದು, ನಾಯಿ ಇರುವುದು, ಅದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿದ ಮೇಲಿನ ಕೊನೆಯ ವಾಕ್ಯ ಏನಿತ್ತು ಅಂದರೆ, ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಅಂದರೆ 750 ಕೋಟಿ ಜನ ಮಾಡಿದ್ದಾರೆ ಜಗತ್ತಿನಲ್ಲಿ. 750 ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತ ಪೈಸೆ ಕಟ್ಟೋದು ಎದ್ದು ಅಣ್ಣ ಭಟ್ರಿಗೆ, ಆ ಭಟ್ರಿಗೆ ಮಾತ್ರ ಇಡೀ ಜಗತ್ತಿಗೆ ಒಳ್ಳೇದು ಮಾಡಲಿ ಅಂತ ನೀವು ಕೇಳಿಸ್ಕೊಂಡಿದ್ದೀರಾ? ನಿಮ್ಗೆ ಗೊತ್ತಿದೆ, ನಿಮಗೆ 4 ಜನ ಕೇಳಿದ್ರೆ ಪ್ರಸಾದಿಗಿನ ಪ್ರಸಾದಿ ಮುನ್ನೆ ಅಂತ ಆಲೋಚನೆ ಮಾಡೋದು. ಅದರ ಹಿಂದಿನ ತತ್ವ ಅದಿತ್ತು ಅಂತ, ಜಗತ್ತಿನ ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಯೋಚನೆ ಮಾಡಿದ್ರು. ಮುಸಲ್ಮಾನರು ಕೇಳಿ, ಮುಸಲ್ಮಾನ ಅಲ್ಲನಿಗೆ ಪೂಜೆ ಮಾಡೋರಿಗೆ ಮಾತ್ರ ಒಳ್ಳೇದಾಗಲಿ, ಕ್ರಿಶ್ಚಿಯನ್ಗಳಿಗೆ ಯೇಸುವನ್ನು ಪೂಜೆ ಮಾಡಿದರೆ ಮಾತ್ರ ಒಳ್ಳೇದಾಗಲಿ. ಇಲ್ಲೇನು ಮತಾಂತರ ಹೇಗೆ ಮಾಡ್ತಾರೆ? ನಾವು ಮತಾಂತರ ಮಾಡಲಿಕ್ಕೆ ಹೋಗಿಲ್ಲಲ್ಲ. ಅದಕ್ಕೋಸ್ಕರ ಇಂಥ ಒಂದು ಜಗತ್ತಿಗೆ ಹಿತ ಮಾಡುವಂಥ, ಅವರವರ ದೇವರು ಅವರವರ ಪೂಜೆ ಮಾಡಲಿ, ಯಾವ ಹೊತ್ತಿನಲ್ಲಿ ಬೇಕಾದ್ರೂ ಪೂಜೆ ಮಾಡಲಿ ಅಂತ ಹೇಳುವಂಥ ಸ್ವಾತಂತ್ರ್ಯ ಪಟ್ಟಂಥ ಹಿಂದೂ ಸಮಾಜ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಅದು ಉಳಿಬೇಕು. ಉಳಿಬೇಕಾದ್ರೆ ಪ್ರತಿಯೊಬ್ಬನಾಗಿ ಹಿಂದುತ್ವದ ಜಾಗೃತಿ ಆಗಬೇಕು. ಎರಡನೇದು, ಯಾರ್ಯಾರು ಅಶಕ್ತ ತೊಂದರೆ ಹೇಳಿದ್ದಾರೆ ಅವರನ್ನು ಮೇಲೆತ್ತುವುದೇ. ಅದಕ್ಕೋಸ್ಕರ ಅನೇಕ ಅವತಾರಗಳು ದೇವರದ್ದು ಆಗಿರುವಂಥ ಅದುವೇ ನಮ್ಮಲ್ಲಿ. ಅದಕ್ಕೋಸ್ಕರ ಆ ರೀತಿಯಲ್ಲಿ ಇವರು ಭಾರಿ ದೊಡ್ಡ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಮಾಡ್ತಾ ಇರುವಂಥ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗಿದೆ. ಎಂದು ಅಧಿಕಾರಕ್ಕೋಸ್ಕರ, ಕೀರ್ತಿಗೋಸ್ಕರ, ಹಾರ ಹಾಕಿಸಿಕೊಳ್ಳಿಕ್ಕೋಸ್ಕರ, ಫೋಟೋ ತೆಗೆಸ್ಕೊಳ್ಳಿಕ್ಕೋಸ್ಕರ ಯೋಚನೆ ಮಾಡದೇ ಇದ್ದರೆ ಆ ಸಂಸ್ಥೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂಥ ಯುವಕರು ಬರಬೇಕು. ಮೋದಿಯವರು ಅದನ್ನೇ, ಯುವಕರು ಬನ್ನಿ, ಸಮಾಜ ಕಾರ್ಯಕ್ಕೆ ಬನ್ನಿ, ವಿವೇಕಾನಂದರು ಅದನ್ನೇ ಹೇಳ್ತಾರೆ, ಯುವಕರು ಬನ್ನಿ, ಈ ದೇಶದ ಕಾರ್ಯ ಮಾಡಲಿಕ್ಕೆ ಬನ್ನಿ ಅಂತ ಗುಂಪು ಶ್ರೀಲಾಲ್ ಅವರ ನೇತೃತ್ವದಲ್ಲಿ ಇನ್ನಷ್ಟು ದೊಡ್ಡದಾಗ್ತದೆ ಅಂತ ಆಲೋಚನೆ ಮಾಡಿದ್ದೇನೆ. ಎಲ್ಲರಿಗೂ ಶುಭವಾಗಿದೆ. ಒಂದು ನಿಮ್ಮ ಉದ್ದಿಮೆಯನ್ನು ಸ್ಥಾಪನೆ ಮಾಡೋದು, ಇಂತಹ ಒಂದು ಒಳ್ಳೆಯ ಉದ್ಯಮಶೀಲತಾ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ನೀವೆಲ್ಲರೂ ಇಲ್ಲಿ ಬಂದು ಸೇರಿದ್ದೀರಿ. ಪ್ರಭುಲಿ ಅವರಿಗೆ ಅನಂತ ಧನ್ಯವಾದಗಳು. ಯಾಕಂದ್ರೆ ಕೊಡುವ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ. ಉದ್ಯೋಗ ಆಕ್ಚುಲಿ ನಾವು ಹುಟ್ಟುವಾಗ ನಮಗೆ ಯಾರು ಸಹ ಎಲ್ಲಿ ಹುಟ್ಟಬೇಕು, ಯಾರ ಮಗನಾಗಿ ಅಥವಾ ಮಗಳಾಗಿ ಹುಟ್ಟಬೇಕಂತ ಯಾರು ಸಹ ಕೇಳಿಲ್ಲ ನಮಗೆ. ಯಾರು ಸಹ ಒಂದು ಅಪ್ಲಿಕೇಶನ್ ಕೊಡಲಿಲ್ಲ ನಮಗೆ. ಅಪ್ಲಿಕೇಶನಲ್ಲಿ ಪ್ರೊಬಬ್ಲಿ ಫಸ್ಟಲ್ಲಿ ಟಿಕ್ ಮಾಡಲಿಕ್ಕೆ ನಿಮ್ಮ ಅಪ್ಪ ಅಮ್ಮನನ್ನು ಗುರುತಿಸಿ ಟಿಕ್ ಮಾಡಿ ಅಂತ, ಅಲ್ಲಿ ದೊಡ್ಡ ದೊಡ್ಡ ಹೆಸರುಗಳು. ಓಕೆ, ಬಿಲ್ ಗೇಟ್ಸ್, ಅಂಬಾನಿ, ಯಾರು ನಮಗೆ ಅದನ್ನು ಕೇಳಿಲ್ಲ. ಒಂದು ವೇಳೆ ಕೇಳಿದ್ರೆ ನಾವು ಯಾವುದೋ ಒಂದು ದೊಡ್ಡ ಹೆಸರನ್ನು ಟಿಕ್ ಮಾಡ್ತಿದ್ವು ಏನೋ, ಅಪ್ಪನಾಗಿ ಅಮ್ಮನಾಗಿ. ಆದರೆ ನಮಗೆ ಯಾರು ಕೇಳಲಿಲ್ಲ. ಈವನ್ ನಾವು ಹುಟ್ಟುವ ಸ್ಥಳ ಯಾವುದು ಬೇಕು ಅಂತ ಸೆಕೆಂಡ್ ಕಾಲಮಲ್ಲಿ ಸೆಲೆಕ್ಟ್ ಯುವರ್ ಪ್ಲೇಸ್ ಆಫ್ ಬರ್ತ್, ವಾಷಿಂಗ್ಟನ್ DC, ಬೆಂಗಳೂರು, ಯಾರು ಕೇಳಿಲ್ಲ. ಸಪೋಸ್ ನನಗೇನಾದರೂ ಆ ಥರ ಕೇಳಿದಿದ್ರೆ ಪ್ರೊಬಬ್ಲಿ ನಾನು ಚಾಯ್ಸ್ ಇರಲಿಲ್ಲ ನಮ್ಮ ಹತ್ರ. ಎಲ್ಲಿ ಹುಟ್ಟೇವೆ, ಯಾವ ಇದರಲ್ಲಿ ಹುಟ್ಟೇವೆ, ಯಾವುದೇ ಚಾಯ್ಸ್ ಇರಲಿಲ್ಲ ನಮ್ಮ ಹತ್ರ, ಆಯ್ಕೆಗಳಿರಲಿಲ್ಲ. ಆದರೆ ಇವತ್ತು ನಮ್ಮ ಹತ್ರ ಆಯ್ಕೆಗಳಿವೆ. ಇವತ್ತು ಬೇಕಾದಷ್ಟು ಆಯ್ಕೆ ಇದೆ. ನಾವು ಹೇಗೆ ಬದುಕಬೇಕು, ಯಾವ ರೀತಿಯ ಜೀವನವನ್ನು ಮುನ್ನಡೆಸಬೇಕು ಅನ್ನುವ ಸಂಪೂರ್ಣ ಆಯ್ಕೆ ನಮ್ಮ ಹತ್ರ ಇದೆ. ಅದು ಕಂಡುಕೊಳ್ಳುವಂತಹ ಸ್ವತಂತ್ರ ನಿರ್ಧಾರ ಮಾಡಲಿಕ್ಕೆ ನಮಗೆ ಆಯ್ಕೆ ಇವತ್ತು 100% ಇದೆ. ನಾವು ಹುಟ್ಟುವ ಮೊದಲೇ ನಮ್ಮ ಹಣೆಯಲ್ಲಿ ಎಲ್ಲವನ್ನ ಬರೀತಾರಂತೆ. ಫೇಟ್ ಅಂತ ಹೇಳ್ತೇವೆ ನಾವು ಅದನ್ನು. ಏನು ಹೇಳ್ತೇವೆ ಅಂತ ಹೇಳಿದ್ರೆ ನನ್ನ ಹಣೆ ಬರಹ ಅಂತ ಅವರೆಲ್ಲ ಬರೀತಾರಂತೆ. ದೇವರೆಲ್ಲ ಈ ಥರ ಹುಡ್ತಾನೆ, ಈ ಥರ ಇದಾಗ್ತಾನೆ, ಈ ಥರ ಮುಂದೆ ಹೋಗ್ತಾನೆ. ಪ್ರೊಬಬ್ಲಿ ನನ್ನ ಹಣೆಯಲ್ಲಿ ಬರೆದಿರ್ಬೋದು. ಇವತ್ತು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಯಾವುದೋ ಒಂದು ಕಾರಿನ ಅಡ್ವರ್ಟೈಸ್ಮೆಂಟ್,
ಈ ಕಾರು 5,49,999 ಅಂತ ಅಲ್ಲಿ ಒಂದು ಚುಕ್ಕಿ ಹಾಕ್ತಾರೆ, ಒಂದು ಸ್ಟಾರ್ ಹಾಕ್ತಾರೆ. ಆ ಸ್ಟಾರ್ ಹಾಕಿ ಬರೀತಾರೆ ಟ್ಯಾಕ್ಸ್ ಎಕ್ಸ್ಟ್ರಾ ಅಥವಾ ಎಕ್ಸ್ ಶೋರೂಮ್ ಮಾತ್ರ, ಎಕ್ಸ್ ಶೋರೂಮ್ ಎಟ್ ನ್ಯೂ ಡೆಲ್ಲಿ, ಉಳಿದ ಎಲ್ಲ ಕಾಸ್ಟ್ಗಳು ಅಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಬ್ರಹ್ಮದೇವರು ಸಹ ಎಲ್ಲವನ್ನ ಬರೆದ ಮೇಲೆ ಅಲ್ಲೊಂದು ಚುಕ್ಕಿ ಹಾಕ್ತಾರಂತೆ, ಸ್ಟಾರ್. ಆ ಸ್ಟಾರನ್ನು ಕೆಳಗೆ ಹಾಕಿ ಅವರು ಬರೀತಾರಂದ್ರೆ, ನೀವು ಪ್ರಯತ್ನ ಪಟ್ಟಲ್ಲಿ ನಿಮ್ಮ ಹಣೆ ಬರಹವನ್ನು ಬದಲಿಸಬಹುದು. ಚಾಯ್ಸ್ ನಮ್ದು. ಹುಟ್ಟಿದ ಮೇಲೆ ನಮ್ಮ ಹತ್ರ ಎಲ್ಲ ರಿಸೋರ್ಸ್ ಎಲ್ಲ ಇದೆ, ಕೈ ಕಾಲು ಆಲೋಚನೆ ಮಾಡುವ ಶಕ್ತಿ. ಪ್ರೊಬಬ್ಲಿ ಯಾವುದೋ ಒಂದು ದೇಶದಲ್ಲಿ ಮೆದುಳುಗಳನ್ನ ಮಾರಾಟಕ್ಕೆ ಇಟ್ಟಿದ್ರಂತೆ. ಅಮೆರಿಕದ ಒಬ್ಬ ವ್ಯಕ್ತಿಯ ಮೆದುಳು, ಒಬ್ಬ ಜಪಾನ್ನ ವ್ಯಕ್ತಿಯ ಮೆದುಳು, ಭಾರತದ ಒಂದು ವ್ಯಕ್ತಿಯ ಮೆದುಳು, ಈ ಮೆದುಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ. ಅತ್ಯಂತ ಇದು ಜಪಾನ್ನ ಮೆದುಳಿಗೆ ಒಂದು 50,000 ಇದ್ರೆ, ಅಮೆರಿಕಕ್ಕೆ ಒಂದು 75,000 ಇದ್ರೆ, ಭಾರತದ ಮೆದುಳು ಅಂತ ನೋಡುವಾಗ 50 ಲಕ್ಷ ಅಂತ ಇತ್ತಂತೆ. ಇದು ಯಾಕೆ ಎಷ್ಟು ಕಾಸ್ಟ್ಲಿ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರಂತೆ ಈ ಮೆದುಳು ಇದುವರೆಗೆ ಯೂಸೇ ಆಗಲಿಲ್ಲ ಅಂತ. ಫ್ರೆಶ್, ಅದೆಲ್ಲ ಸೆಕೆಂಡ್ ಹ್ಯಾಂಡ್, ಇದು ಏಕದಮ್ ಫ್ರೆಶ್. ಅಂದ್ರೆ ನಾವು ಎಲ್ಲೋ ಒಂದು ಕಡೆ ನಮ್ಮ ಸಾಮರ್ಥ್ಯವನ್ನ ಉಪಯೋಗಿಸೋದ್ರಲ್ಲಿ ಏನೋ ಒಂದು ಸ್ವಲ್ಪ ಹಿಂದುಳಿತಾ ಇದ್ದೇವೆ. ನಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಏನೋ ಒಂದು ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆಗಾಲ ಇಡ್ತಾ ಇದ್ದೇವೆ. ಯಾವುದೊಂದು ಸಲ್ಮಾನ್ ಖಾನ್ ಇದು ಒಂದು ಥಮ್ಸ್ ಅಪ್ ಇದು ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಿರುವಂತಹ ನಮ್ಮ ಊರಿನ ಹೆಮ್ಮೆಯ ಗೌರವಾನ್ವಿತ ಡಾಕ್ಟರ್ ಹಂಸರಾಜ್ ಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಹಿಂಗಾಡಿನ ರಾಜಮನೆತನದಿಂದ ಕೊಡಮಾಡುವಂತಹ ಮೆಂಬರ್ ಆಫ್ ದ ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಎನ್ನುವಂತಹ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ಭಾರತ ದೇಶದ ಹೆಮ್ಮೆಯ ಪದ್ಮವಿಭೂಷಣ ಪ್ರಶಸ್ತಿಗೂ ಕೂಡ ಸರಿಸಮಾನವಾದಂತಹ ಎಲ್ಲರೂ ಕೂಡ ಒಮ್ಮೆ ಎದ್ದು ನಿಂತು ಅವರಿಗೆ ಗೌರವದ ಚಪ್ಪಾಳೆ ನೀಡುವುದರ ಮುಖಾಂತರವಾಗಿ ಅವರನ್ನ ಅಭಿನಂದಿಸುವುದಕ್ಕಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ತಾಯಿ ಸಂತೋಷ ಗವರ್ಮೆಂಟ್ ಅನುಗ್ರಹ ನಮ್ಮನ್ನು ಪ್ರಾರ್ಥಿಸಲಿ. ಇನ್ನಷ್ಟು ಸೇವೆ ಮಾಡುವಂತಹ ಯೋಗ ಭಾಗ್ಯವನ್ನು ತಾಯಿ ಕರುಣಿಸಿ. I'm really grateful for this incredible honor, especially to receive the honor from really distinguished guests. It is an incredible honor. Kolnad single teacher school to ಶಾಲೆ ಶುರು ಮಾಡಿದ್ವಿ. ಸೈಡ್ ಇಲ್ಲಿ ಜನ ಕಲಿತಾರೆ, ಇಲ್ಲ ಒಂದು ಸೈಡ್ ಇಂದ ಶಾಲೆ ಆಗಿ ಬೆಂಚ್ ರಾಜ ಕ್ಲಾಸ್ ಬನ್ನಿ ಮಾಸ್ಟರ್ ಅಂತ ಇಲ್ಲಿ ಶುರು ಮಾಡಿದ್ರಿಂದ ಕ್ಲಾಸ್ ಇಲ್ಲೇ ಇಲ್ಲ ನನಗೆ ಮುಕ್ಕಾಲು ಮೈಲ್ ನಡ ಕಲಿತಾರೆ ಇಂಕಲ ಇದ್ದಿದ್ದು ಚಪ್ಪಲ್ದಾರ ಇದೆ ಓದು ಅಂತ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವರು ಮತ್ತು ಬೊಕ್ಕೈಟು ಕಾರ್ನಾಡು UBMC ಬರ್ತಾರೆ. ನಮ್ಮ ಮುಲ್ಕಿದ 8th ಅಡ್ವಾಂಟೇಜ್ ಇದು ಮಾಡಿದೆ. ಟೈಮ್ ಇನ್ಶೂರ್ ಇಂಟು ಪ್ರೈಮರಿ ಸ್ಕೂಲ್ ಕೂಡ ಸಾಧ್ಯತೆ, ಮಕ್ಕಳು ಇನ್ಶೂರ್ ಹೈಸ್ಕೂಲ್ ಕೂಡ ಸಾಧ್ಯತೆ. This is possible because of far-sightedness of our elders like Dr. Raj Kamath, T.S. Munkur, Devdas Kamath, Dr. Mr. Hari Pooja, and Sitaram Shetty, Bab Shetty, and all these people, they thought about the future generation. I'm grateful for Dr. T.M.A. Pai. T.M.A. Pai short distances around all the small towns. When I was a senior house officer in Manipal, I was doing SSO in cardiology at that time. They were on call with Dr. T.M.A. Pai because he was unwell. I had to stay with him overnight because he was almost terminally ill.